ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 211ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಶಿಕ್ಷಕರಾದ ಮಹಾಲಕ್ಷ್ಮಿ ಐತಾಳ್ ಬಿದ್ಕಲ್ಕಟ್ಟೆ. ರೇಡಿಯೋ ಮಣಿಪಾಲ್ನ ಕೇಳುಗರಿಗೆ ನಮಸ್ಕಾರಗಳು. ಕಥೆಯ ಶೀರ್ಷಿಕೆ ಪಯಣ. ಶ್ರೀಪುರಂ ಎಂಬ ಊರು. ಅಲ್ಲಿನ ಶ್ರೀಮಂತ ಸಿತಾರ್ ಮನೆತನದ ಮುದ್ದು ಕೂಸು ಅನುಭವ್ ಸಿತಾರ್. ತಂದೆ ಅವಿನಾಶ್ ಸಿತಾರ್ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ದುಡಿಯುತ್ತಿದ್ದರು. ಪೂರ್ವಿಕರಿಂದ ಬಂದ ಆಸ್ತಿಯ ಜೊತೆಗೆ ತನ್ನ ಪರಿಶ್ರಮದಿಂದ ಐಷಾರಾಮಿ ಬದುಕು ಸಾಗಿಸುತ್ತಿದ್ದರು ಅವಿನಾಶ್ ಸಿತಾರ್. ಬದುಕು ನಿಂತ ನೀರಲ್ಲ, ಏಳು ಬೀಳುಗಳು ಸಹಜ. ಒಮ್ಮೊಮ್ಮೆ ಶಾಂತ ಅಲೆಗಳು, ಮಗದೊಮ್ಮೆ ಭೀಕರ ಪ್ರವಾಹ ಎಲ್ಲವನ್ನ ಕೊಚ್ಚಿಕೊಂಡು ಹೋಗಿ ಸ್ಮಶಾನ ಮೌನ ಆವರಿಸುವಂತೆ ಮಾಡುತ್ತದೆ. ಅಂತಹ ಒಂದು ಆಘಾತ ಅವಿನಾಶ್ ಸಿತಾರ್ ಬದುಕಲ್ಲಿ ಆಗಿತ್ತು. ಅದೇನೆಂದರೆ ಅವರ ಪತ್ನಿಯ ಸಾವು. ಪತ್ನಿ ಹೆರಿಗೆಯ ಸಂದರ್ಭದಲ್ಲಿ ಪುಟ್ಟ ಅನುಭವನನ್ನು ಅವಿನಾಶರ ಮಡಿಲಿಗೆ ಹಾಕಿ ಅಸುನೀಗಿದ್ದಳು. ತಾಯಿ ಇಲ್ಲದ ಮಗು ಎಂದು ಅವಿನಾಶ್ ಸಿತಾರ್ ಅವರು ಕಷ್ಟ ಸೋಕದ ಹಾಗೆ ಆಳುಕಾಳುಗಳನ್ನು ಇಟ್ಟು ಯಾವುದಕ್ಕೂ ಕೊರತೆ ಬಾರದ ಹಾಗೆ ಬೆಳೆಸಿದ. ಅನುಭವ್ ಏನೇ ಕೇಳಿದರೂ ಅದೆಷ್ಟೇ ದುಬಾರಿಯಾದರೂ ತಕ್ಷಣ ಅವನ ಕಣ್ಣ ಮುಂದೆ ಇರಿಸುತ್ತಿದ್ದರು. ಒಮ್ಮೊಮ್ಮೆ ಅವಿನಾಶ್ ಸಿತಾರ್ಗೆ ಕಂಪನಿಯ ಕೆಲಸದಲ್ಲಿ ಬಿಡುವೇ ಸಿಗುತ್ತಿರಲಿಲ್ಲ. ಹಲವಾರು ಪ್ರಾಜೆಕ್ಟ್, ಮೀಟಿಂಗ್ ಎನ್ನುವುದರಲ್ಲಿ ಮುಳುಗಿ ಹೋಗುತ್ತಿದ್ದರು. ಅದರಿಂದ ಅನುಭವ್ಗೆ ಬಾಲ್ಯದಲ್ಲೇ ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯದ ಕೊರತೆ ಕಾಡಿತು. ಸರಿ ತಪ್ಪುಗಳನ್ನು ತಿದ್ದಿ ಹೇಳಲು ಯಾರಿಗೂ ಸಮಯವೂ ಇರಲಿಲ್ಲ. ತಾನು ಮಾಡಿದ್ದೇ ಸರಿ ಅನ್ನುವ ವರ್ತನೆ ತೋರುತ್ತಿದ್ದ. ಹಣ ಕೊಟ್ಟರೆ ಎಲ್ಲವೂ ಸಿಗುತ್ತದೆ ಎನ್ನುವ ಮನೋಭಾವ ಬೆಳೆಸಿಕೊಂಡ. ಸಂಬಂಧಗಳಿಗೆ ಬೆಲೆ ಕೊಡುವುದನ್ನೇ ಮರೆಯತೊಡಗಿದ. ಆನೆ ನಡೆದದ್ದೇ ದಾರಿ ಎನ್ನುವ ಹಾಗೆ ಅಹಂಕಾರ ಮೈಗೂಡಿಸಿಕೊಂಡು ಬೆಳೆದ. ವಿದ್ಯಾಭ್ಯಾಸ ಕೂಡ ಕುಂಟುತ್ತಾ ಸಾಗಿತ್ತು. ಶಾಲಾ ಕಾಲೇಜುಗಳಲ್ಲಿ ಹಣ, ಅಧಿಕಾರದ ಮದದಿಂದ ಮೆರೆಯುತ್ತಿದ್ದ. ವಿನಯತೆ, ವಿಧೇಯತೆ ಮಾಯವಾಗಿತ್ತು. ಅಶಿಸ್ತು ತುಂಬಿ ತುಳುಕಿತ್ತು. ಒರಟನಾಗಿ ಬೆಳೆದ. ಹರೆಯಕ್ಕೆ ಕಾಲಿಟ್ಟಾಗ ಹುಚ್ಚು ಕುದುರೆಯಂತಾದ. ದೊಡ್ಡವರು ಚಿಕ್ಕವರು ಎಂಬ ಮರ್ಯಾದೆ ಇಲ್ಲದೆ ದರ್ಪದಿಂದ ಅವಮಾನಿಸಿ ಮಾತನಾಡುತ್ತಿದ್ದ. ಸಕ್ಕರೆ ಇದ್ದಲ್ಲಿ ಇರುವೆ ಅನ್ನುವ ಹಾಗೆ ಹಣ ಇದ್ದಲ್ಲಿ ಕೆಟ್ಟ ಗೆಳೆಯರು ಮುತ್ತುವುದು ಸಾಮಾನ್ಯ. ಅನುಭವನ ಬದುಕಲ್ಲಿ ಹಾಗೆಯೇ ಆಗಿತ್ತು. ಮುಂದಿನ ವಿದ್ಯಾಭ್ಯಾಸಕ್ಕೆ ದೂರದ ಊರಿಗೆ ಹೋಗಬೇಕಾಗಿ ಬಂದದ್ದು ಕೂಡ ಅನುಭವ್ ಪೂರ್ತಿಯಾಗಿ ಹಾಳಾಗಲು ಕಾರಣವಾಯಿತು. ಹಣ ಕೇಳಿದಾಗೆಲ್ಲ ಅವಿನಾಶ್ ಸಿತಾರ್ ಕಾರಣವನ್ನೂ ಕೇಳದೆ ಕಳುಹಿಸುತ್ತಿದ್ದರು. ಮಗ ಎಲ್ಲಿ ಬೇಸರವಾಗುತ್ತಾನೋ, ದೂರ ಆಗುತ್ತಾನೋ ಎನ್ನುವ ಅಂಧ ಪ್ರೀತಿಯಿಂದ ಮಗನ ಕೆಡುಕಿಗೆ ಪರೋಕ್ಷವಾಗಿ ಕಾರಣರಾಗಿದ್ದರು. ಗೆಳೆಯರ ಎದುರು ಅನುಭವ್ ದುಡ್ಡಿನ ದೌಲತ್ತು ತೋರಿಸುತ್ತಿದ್ದ. ಇನ್ನೋರ್ವ ಶ್ರೀಮಂತ ಕುಟುಂಬ ಮಗ ಅಂಕಿತ್ ಜೊತೆ ಸೇರಿ ಬೇಕು ಬೇಡದ ವ್ಯಸನಗಳ ದಾಸನಾದ.
ಐಷಾರಾಮಿ ಕಾರು, ಬೈಕು, ಬಟ್ಟೆ ಬರೆ, ಕುಡಿತ, ತಿನಿಸು ಹೀಗೆ ಎಲ್ಲದರಲ್ಲೂ ಶೋಕಿ ಮಾಡುವ ಗುಣ ಅಂಟಿಕೊಂಡಿತು. ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದ. ತಂದೆಯ ದುಡ್ಡಿನ ಮದ ಇವನ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು. ಮುಗ್ಧ ನಗು ಮಾಯವಾಗಿತ್ತು. ಪೋಲಿಯಾಗಿ ತಿರುಗಾಡುತ್ತಾ ವಿಕೃತ ಆನಂದ ಪಡುತ್ತಿದ್ದ. ಬೇಜವಾಬ್ದಾರಿ ವರ್ತನೆ ತಂದೆಗೂ ಒಮ್ಮೊಮ್ಮೆ ಬೇಸರ ತಂದಿತು. ಕಾಲ ಬಂದಾಗ ಬದಲಾಗುತ್ತಾನೆ ಎಂದು ಗಟ್ಟಿ ಮನಸ್ಸು ಮಾಡಿ ಸುಮ್ಮನಾಗಿದ್ದರು. ಹೀಗೊಂದು ದಿನ ಕಾಲೇಜಿಗೆ ರಜೆ ಇದ್ದ ಕಾರಣ ಗೆಳೆಯ ಅಂಕಿತ್ ತನ್ನ ಊರಿನಲ್ಲಿ ಒಂದು ಹಳ್ಳಿಯಲ್ಲಿ ಬ್ಯಾಚುಲರ್ ಪಾರ್ಟಿ ಇಟ್ಟುಕೊಂಡಿದ್ದ. ಅದಕ್ಕಾಗಿ ಅನುಭವ್ ದುಬಾರಿ ಐಷಾರಾಮಿ ಬೈಕಿನಲ್ಲಿ ಪಯಣ ಆರಂಭಿಸಿದ. ಸುತ್ತಲಿನ ಹಸಿರು ಪರಿಸರ, ತಣ್ಣನೆಯ ಗಾಳಿ ಮೈಸೋಕಿದರೂ ನಿಸರ್ಗದ ಮಡಿಲಲ್ಲಿ ಕರಗಿ ಆನಂದ ಅನುಭವಿಸುವ ಯಾವ ಮನಸ್ಥಿತಿಯೂ ಅನುಭವ್ಗೆ ಇರಲಿಲ್ಲ. ಯಾಕೆಂದರೆ ವ್ಯಸನಗಳ ದಾಸನಾಗಿ ಮನಸ್ಸು ಆಹ್ಲಾದ ಸನ್ನಿವೇಶವನ್ನು ಆಸ್ವಾದಿಸುವುದನ್ನೇ ಬರೆತಿತ್ತು. ಕೇವಲ ಪ್ರತಿಷ್ಠೆ ಎಂಬ ಕೊಂಬು ಹೊತ್ತು ಬೈಕ್ನಲ್ಲಿ ಸಾಗುತ್ತಿದ್ದ ಅನುಭವ್ ಸಿತಾರ್. ಆಕಸ್ಮಿಕವಾಗಿ ಬೈಕ್ ದಾರಿ ಮಧ್ಯೆ ಕೆಟ್ಟು ನಿಂತಿತು. ಮೊಬೈಲ್ ಅದಾಗಲೇ ಚಾರ್ಜ್ ಇಲ್ಲದೆ ನಾ ಸತ್ತೆ ಎಂದು ಕೂಗಿತ್ತು. ಗೆಳೆಯ ಅಂಕಿತ್ ಮನೆಯ ದಾರಿ ಕೂಡ ತಪ್ಪಿ ಹೋಗಿತ್ತು. ಸುತ್ತಲೂ ಯಾವುದೇ ಮನೆಯಾಗಲಿ ಮಂದಿಯಾಗಲಿ ಕಾಣಿಸಲಿಲ್ಲ. ಹೊಟ್ಟೆ ಬೇರೆ ಹಸಿವು ಎಂದು ತಾಳ ಹಾಕುತ್ತಿತ್ತು. ಬೈಕನ್ನು ಬದಿಗೆ ಸರಿಸಿ ಎಷ್ಟು ದೂರ ನಡೆದರೂ ಯಾರೊಬ್ಬರ ಸುಳಿವೂ ಇರಲಿಲ್ಲ. ನಡೆದು ಆಯಾಸವಾಗಿತ್ತು ಅನುಭವ್ಗೆ. ತಂದ ಬ್ಯಾಗನ್ನು ತಡಕಾಡಿದ. ನೀರು ಕೂಡ ಖಾಲಿಯಾಗಿತ್ತು. ಕತ್ತಲಾಗುತ್ತಾ ಬಂದಿತ್ತು. ಕೈ ತುಂಬ ಹಣ ಇದೆ, ಆದರೇನು, ಉಣ್ಣಲು ಅನ್ನವಿಲ್ಲ, ಕುಡಿಯಲು ನೀರಿಲ್ಲ. ಅಳುವುದೋ ಬಿಡುವುದೋ ಅನ್ನುವ ಸಂದಿಗ್ಧ ಪರಿಸ್ಥಿತಿ ಅನುಭವ್ ಸಿತಾರ್ದಾಗಿತ್ತು. ಬದುಕಿನ ಉದ್ದಕ್ಕೂ ಸಿಹಿ ಅನುಭವದ ಜೋಳಿಗೆ ಹೊತ್ತು ತಿರುಗಿದ್ದ ಅನುಭವ್ಗೆ ಕಹಿ ಅನುಭವ ಜೀವವನ್ನೇ ಹಿಂಡುತ್ತಿತ್ತು. ಸಹಾಯಕ್ಕಾಗಿ ಮನಸ್ಸು ಅಂಗಲಾಚುತ್ತಿತ್ತು. ದಾರಿಯುದ್ದಕ್ಕೂ ಕಾಡು, ಗುಯಿಗುಡುವ ಜೀರುಂಡೆಗಳ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಭಯ, ಹಸಿವು ತಾಳಲಾರದೆ ಕಂಗೆಟ್ಟು ಹೋಗಿದ್ದ. ದೂರದಲ್ಲಿ ಮಿಂಚು ಹುಳುವಿನಂತೆ ಒಂದು ಮನೆಯ ಬೆಳಕು ಕಂಡಿತು. ಕತ್ತಲಲ್ಲೇ ಧಾವಿಸಿ ಮನೆಯ ಬಾಗಿಲು ತಟ್ಟಿದ. ಮನೆಯ ಒಳಗಿಂದ ಬಂದೇ ಎನ್ನುವ ಒಂದು ಹಿರಿಜೀವದ ಸ್ವರ ಕೇಳಿಸಿತು. ಬಾಗಿಲು ತೆರೆದು ಹೊರಬಂದವರು ಆ ಹಳ್ಳಿಯ ದೇವಸ್ಥಾನದ ಅರ್ಚಕರಾದ ಪದ್ದಯ್ಯ ಆಚಾರ್ಯರು. ಏನಪ್ಪ ಇಷ್ಟು ಹೊತ್ತಿನಲ್ಲಿ, ಯಾರು ನೀನು ಎಂದು ಹೇಳಿ ಒಳಗೆ ಕರೆದುಕೊಂಡು ಕುಳಿತುಕೊಳ್ಳಲು ಚಾಪೆ ಹಾಸಿ ಸೌಜನ್ಯ ತೋರಿದರು. ಐಷಾರಾಮಿ ಆಸನಗಳಲ್ಲಿ ಕುಳಿತ ಅನುಭವ್ಗೆ ಮುಳ್ಳಿನ ಮೇಲೆ ಕೂತ ಅನುಭವ. ಆದರೂ ರಾತ್ರಿ ಕಳೆಯಲಿ ಎಂದು ಸಹಿಸಿಕೊಂಡ. ಹಣದ ದರ್ಪದಲ್ಲೇ ರಾತ್ರಿ ಉಳಿಯಲು ಜಾಗ ಕೊಡಿ, ಎಷ್ಟು ಹಣ ಹೇಳಿ ಕೊಡುತ್ತೇನೆ ಎಂದ ಅನುಭವ್. ಆಚಾರ್ಯರು ಒಂದೂ ಮಾತನಾಡದೆ, ಹಸಿದ ಹಾಗೆದ್ದೀಯ, ಸ್ವಲ್ಪ ಗಂಜಿ ಕುಡಿ, ಮತ್ತೆ ಮುಂದಿನ ಮಾತು ಎಂದರು. ಅದಕ್ಕೂ ಹಣ ಕೊಡುತ್ತೇನೆ ಎನ್ನುತ್ತಾ ಅಹಂಕಾರದಿಂದ ಹೇಳಿದ. ಆದರೂ ಹಸಿದವನಿಗಷ್ಟೇ ಗೊತ್ತು ಅನ್ನದ ರುಚಿ ಅನ್ನುವಂತೆ ಗಂಜಿ ಕೂಡ ಅಮೃತದಂತೆ ಕಂಡಿತು ಅನುಭವ್ಗೆ. ಧನ್ಯವಾದ ಹೇಳಲು ಬಿಗುಮಾನ ಅಡ್ಡ ಬಂದಿತು. ಹಿಂದೆ ತಾನು ಕುಡಿದು ತಿಂದು ಹಾಳು ಮಾಡಿದ ಊಟ ಕಣ್ಣೆದುರು ಬಂದು ಹಂಗಿಸಿತು. ಊಟ ಮಾಡಿ ಪದ್ದಯ್ಯ ಆಚಾರ್ಯರ ಆಶ್ರಮದಲ್ಲಿ ಮಲಗಿದ. ನಡೆದು ಕಾಲುಗಳು ನೋಯುತ್ತಿತ್ತು. ಆಚಾರ್ಯರು ಅವನನ್ನ ಆರೈಕೆ ಮಾಡಿದರು. ಅಪರಿಚಿತನನ್ನು ಮನೆ ಮಗನಂತೆ ಉಪಚರಿಸಿದರು. ಬಡವರಾಗಿದ್ದ ಆಚಾರ್ಯರ ಹೃದಯ ಶ್ರೀಮಂತಿಕೆ ಅನುಭವನ ಅಹಂಗೆ ಪೆಟ್ಟುಕೊಟ್ಟ ಅನುಭವ ಆಗಿತ್ತು. ಈಗವನು ಆಚಾರ್ಯರ ಮಡಿಲಲ್ಲಿ ಏನೂ ಅರಿಯದ ಕಂದನಂತೆ ಮಲಗಿ ನಿದ್ರೆ ಜಾರಿದ. ಮುಂಜಾವಿನ ಹೊನ್ನ ಕಿರಣ ಅನುಭವನ ಮೊಗವನ್ನ ಸ್ಪರ್ಶಿಸಿತ್ತು. ಎಂದೂ ಕೂಡ ಸೂರ್ಯೋದಯ ಕಾಣದ ಅನುಭವ್ಗೆ ಹೊಸ ಅನುಭವ ಇದಾಗಿತ್ತು. ಆಚಾರ್ಯರು ಅದಾಗಲೇ ಸ್ನಾನ ಜಪಾದಿ ಮುಗಿಸಿ ಅನುಭವ ಎಚ್ಚರ ಆಗುವುದನ್ನೇ ಕಾಯುತ್ತಿದ್ದರು. ಅದಾಗಲೇ ಅವರಿಗೆ ಇವನಿನ್ನ ದುಶ್ಚಟಗಳು ಸಣ್ಣ ಸುಳಿವು ಸಿಕ್ಕಿತ್ತು. ಏನೋ ಕೊರತೆ ಕಂಡ ಮಗು ಎಂದು ಅವರ ಮನಸ್ಸು ಅರಿತಿತ್ತು. ಅನುಭವ್ ಎದ್ದಾಗ ಅಲ್ಲಿನ ವಾತಾವರಣ ಅವನಲ್ಲಿ ಹೊಸ ಲವಲವಿಕೆ ಮೂಡಿಸಿತ್ತು. ಆಚಾರ್ಯರು ಒಬ್ಬರೇ ಇರುವ ಮನೆಯಾದರೂ ಶುಚಿತ್ವ, ಶಿಸ್ತು, ಅಚ್ಚುಕಟ್ಟುತನ ಎದ್ದು ಕಾಣುತ್ತಿತ್ತು. ಎದ್ದವನೇ ಹಣದ ಕಟ್ಟನ್ನು ಇಟ್ಟು ಮೊಬೈಲ್ಗೆ ಮರುಜೀವ ಕೊಟ್ಟು ಹೊರಡಲು ಅನುವಾದಾಗ
ತಿಂಡಿ ಕೊಟ್ಟ ಆಚಾರ್ಯರು ದೇವಸ್ಥಾನಕ್ಕೆ ಹೋಗಿ ಬಂದು ನಂತರ ಹೊರಡುವಿರಂತೆ. ಗಾಡಿ ರಿಪೇರಿಗೆ ಕಳುಹಿಸಿ, ಹೇಗಿದ್ದರೂ ಸಮಯ ಇದೆ ಅಲ್ವಾ ಎಂದರು. ಎಂದು ಕೇವಲ ಪಾರ್ಟಿ ಹಾಲ್, ಬಾರ್, ಮೋಜು ಮಸ್ತಿ ನೋಡಿದ್ದ ಅನುಭವ್ಗೆ ದೇವರು, ದೇವಸ್ಥಾನದ ಕಲ್ಪನೆ ಕೂಡ ಇರಲಿಲ್ಲ. ಇವನು ಬೇಡ ಎಂದರೂ ಆಚಾರ್ಯರ ಮಾತು ಮೋಡಿ ಮಾಡಿದಂತೆ ಭಾಸವಾಗಿ ಪುಟ್ಟ ಮಗುವಂತೆ ಅವರ ಹಿಂದೆ ಹೆಜ್ಜೆ ಹಾಕಿದ. ಸುತ್ತಲಿನ ಜನ, ಬಡತನ ಇದ್ದರೂ ಅವರ ಮುಖದಲ್ಲಿನ ನಗು, ಸಹಬಾಳ್ವೆ, ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣ, ಹೀಗೆ ಎಲ್ಲದಕ್ಕೂ ಆಚಾರ್ಯರು ನಿದರ್ಶನ ನೀಡುತ್ತಾ ಅಂತಹ ವ್ಯಕ್ತಿಗಳ ಪರಿಚಯ ಮಾಡುತ್ತಾ ಸಾಗುತ್ತಿದ್ದರು. ದಾರಿಯಲ್ಲಿ ಹೋಗುವಾಗ ಅಂಗವಿಕಲ ವ್ಯಕ್ತಿ ಬಸವನ ಪರಿಚಯವಾಗಿತ್ತು. ತರಕಾರಿ, ಎಳೆನೀರು ಮಾರಿ ಸ್ವಾವಲಂಬಿಯಾಗಿ ಜೀವನ ಮಾಡುತ್ತಿದ್ದ. ಅಂಗಡಿಗೆ ಹೋಗುತ್ತಿದ್ದಂತೆ ಆಚಾರ್ಯರ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಕ್ಷೇಮ ವಿಚಾರಿಸಿದ. ಆಚಾರ್ಯರು ಎಳನೀರು ಕೊಡಿಸಿದರು. ಅನುಭವ್ ಬಸವನಿಗೆ ಹಣ ಕೊಡಲು ಹೋದಾಗ, ಬೇಡ ಸ್ವಾಮಿ, ಆಚಾರ್ಯರ ಜೊತೆ ಬಂದಿದ್ದೀರಿ ಅಂದರೆ ಗುಣವಂತರೇ ಆಗಿರ್ತೀರಿ, ನಿಮ್ಮ ಹಾರೈಕೆ ಇದ್ದರೆ ಸಾಕು. ದುಡ್ಡು ಬೇಕು ನಿಜ, ಅಗತ್ಯಕ್ಕಿಂತ ಜಾಸ್ತಿ ಅದರ ಹಿಂದೆ ಹೋಗೋದು ನೆಮ್ಮದಿ ಕೊಡಲ್ಲ ಎಂದ. ಅನುಭವ್ಗೆ ತನ್ನ ದುಂದು ವೆಚ್ಚದ ಬಗ್ಗೆ ಹೇಳಿ ಕೆನ್ನೆಗೆ ಬಾರಿಸಿದ ಹಾಗಾಯಿತು. ಎಳನೀರು ಕುಡಿದು ತಂಪೆನಿಸಿತ್ತು. ಇದರ ಮುಂದೆ ಯಾವುದೇ ಪಾನೀಯ ತನ್ನ ರುಚಿ ಕಳೆದುಕೊಂಡಿತ್ತು. ಯಾಕೆಂದರೆ ಇದರಲ್ಲಿ ಪರಿಶ್ರಮ, ಪ್ರೀತಿ ಬೆರೆತು ಹೋಗಿತ್ತು. ಅನುಭವ್ಗೆ ಮುಂದೆ ದಾರಿ ಸಾಗುತ್ತಿದ್ದಂತೆ ಜೀವನ ಎಂದರೆ ಹೂವಿನ ಹಾಸಿಗೆ ಅಲ್ಲ ಅನ್ನುವುದು ಅರಿವಾಗುತ್ತಾ ಹೋಗುತ್ತದೆ. ಕೆಲವರು ತುತ್ತು ಕೂಳಿಗೆ ಕಷ್ಟಪಡುವುದನ್ನು ಕಂಡ. ದುಡ್ಡಿನ ಮಹತ್ವ ಅರಿವಾಗಿತ್ತು ಅನುಭವ್ಗೆ. ಇನ್ನೊಂದೆಡೆ ಇದ್ದುದರಲ್ಲಿ ತೃಪ್ತಿಯಿಂದ ಜೀವನ ಮಾಡುವ ಕುಟುಂಬವನ್ನು ನೋಡಿದ. ತನ್ನ ಜೀವನದ ಹೋಲಿಕೆ ಮಾಡಿಕೊಂಡ. ತನ್ನ ವ್ಯಸನಕ್ಕೆ ಆಗುವ ಖರ್ಚು ವೆಚ್ಚ ಒಂದು ಸಂಸಾರ ತೂಗುತ್ತದೆ ಇಲ್ಲಿ ಎನ್ನುವ ನಿಜಾಂಶ ತಿಳಿಯಿತು. ಮಂತ್ರಮುಗ್ಧನಾದವನಂತೆ ಆಚಾರ್ಯರ ಹಿಂದೆ ನಡೆಯುತ್ತಾ ದೇವಸ್ಥಾನ ತಲುಪಿದ. ಎಂದೂ ಬಾಗದ ಅವನ ಶರೀರ ಇಂದು ದೇವರಿಗೆ ಶರಣೆಂದಿತು. ಅವನ ಮನಸ್ಸು ಎಂದೂ ಕಾಣದ ಸುಖವನ್ನ ಅನುಭವಿಸುತ್ತಿತ್ತು. ಅದಾಗಲೇ ಗೆಳೆಯ ಅಂಕಿತ್ನಿಂದ ಹಲವು ಕರೆಗಳು ಬಂದಿದ್ದವು. ಯಾವುದಕ್ಕೂ ಉತ್ತರ ನೀಡಿರಲಿಲ್ಲ. ಐಷಾರಾಮಿ ಬದುಕಲ್ಲಿ ಕಂಡ ಸಂತೋಷಕ್ಕಿಂತ ಈ ಊರಿನಲ್ಲಿ ಸಿಕ್ಕ ಅನುಭವ ಅವನ ಮನಸ್ಸಿಗೆ ಗಾಢ ಪ್ರಭಾವ ಬೀರಿತ್ತು. ಕೊನೆಗೆ ಅಂಕಿತ್ನಿಗೆ, ನೀವು ಪಾರ್ಟಿ ಮುಂದುವರಿಸಿ, ನಾನು ಬರಲಾಗುತ್ತಿಲ್ಲ, ಸ್ವಲ್ಪ ಕೆಲಸ ಇದೆ ಎಂದು ಸಬೂಬು ಹೇಳಿ ತಾನಿದ್ದ ಊರನ್ನೂ ಹೇಳಿದ. ಅಂದು ಆಚಾರ್ಯರ ಮನೆಯಲ್ಲೇ ಉಳಿದ. ಒಂದೆರಡು ದಿನ ಅಲ್ಲಿದ್ದು ಅವರು ನೀಡಿದ ಪ್ರೀತಿ, ವಿಶ್ವಾಸ ಮತ್ತು ಆ ಊರಿನ ಜನರ ನೆಮ್ಮದಿಯ ಜೀವನ ಅವನಲ್ಲಿದ್ದ ದುಷ್ಟತನವನ್ನು ಹೊರದೋಡಿತ್ತು. ವ್ಯಸನಗಳು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ತಂದರೂ ಆಚಾರ್ಯರ ಕೈತುತ್ತಿನಲ್ಲಿ ಅದೆಲ್ಲ ನಗಣ್ಯವಾಯಿತು. ಅನುಭವ್ ಬಂದ 2 ದಿನದಲ್ಲಿ ಹೆಂಡತಿ ಮಗುವನ್ನು ಕಳೆದುಕೊಂಡ ಆಚಾರ್ಯರಿಗೆ ಅವನೇ ಮಗನಂತೆ ಭಾಸವಾದ. ತಪ್ಪು ಮಾಡಿದ ಮಗುವನ್ನು ಪ್ರೀತಿಯಿಂದ ತಿದ್ದುವಂತೆ ಇತ್ತು ಅವರ ಮಾತುಗಳು. ಅದಾಗಲೇ ಅಂಕಿತ್ ಕೂಡ ಪಾರ್ಟಿಯನ್ನು ರದ್ದು ಮಾಡಿ ಅನುಭವ್ಗೆ ಜೊತೆಯಾಗಿದ್ದ. 3ನೇ ದಿನ ಅವನ ಬದುಕಿನಲ್ಲಿ ಮಹತ್ವದ ದಿನ. ಅವನ ಜನ್ಮದಿನವಾಗಿತ್ತು. ಬೇಗನೆ ಎದ್ದು ದೇವರಿಗೆ ನಮಸ್ಕರಿಸಿ ಆಚಾರ್ಯರ ಆಶೀರ್ವಾದಕ್ಕೆ ಕಾದಿದ್ದ. ತಂದೆ ಅವಿನಾಶ್ ಸಿತಾರ್ ಅವರು ಮನೆಗೆ ಬರಬೇಕೆಂದು ಕರೆ ಮಾಡಿದ್ದರು. ಈ ವಿಷಯ ಆಚಾರ್ಯರಿಗೆ ತಿಳಿಸಿ ಅವರ ಅಮೂಲ್ಯ ಆಶೀರ್ವಾದದ ಜೊತೆ ಮತ್ತೊಮ್ಮೆ ಬರುವೆ ಎಂದು ನಮಸ್ಕರಿಸಿದ. ಅನುಭವ್ ಆಚಾರ್ಯರಲ್ಲಿ ಉತ್ತಮ ಮಾರ್ಗ ತೋರಿಸಿದ ಗುರುವನ್ನು ಕಂಡ. ಆಚಾರ್ಯರು ಅನುಭವನನ್ನು ಅತ್ಯಾದರ ತುಂಬು ಪ್ರೀತಿಯಿಂದ ಬೀಳ್ಕೊಟ್ಟರು. ಮೊದಲ ಬಾರಿ ಅನುಭವನ ಕಣ್ಣೀರು ಕೆನ್ನೆಯಪ್ಪಿತ್ತು. ಗೆಳೆಯನೊಂದಿಗೆ ಅಲ್ಲಿಂದ ಹೊರಟು ನೇರವಾಗಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಧನ ಸಹಾಯ ಮಾಡಿ ಅಲ್ಲಿನ ಹಿರಿಯ ಜೀವಗಳ ಜೊತೆಯಲ್ಲಿ ಕಾಲ ಕಳೆದು ಜನ್ಮದಿನದ ಸಾರ್ಥಕತೆ ಪಡೆದಿದ್ದ. ಅಲ್ಲಿಂದ ಮನೆ ಕಡೆ ಪಯಣ ಬೆಳೆಸಿದ. ಬದುಕಿರುವ 3 ದಿನ ಇನ್ನೊಬ್ಬರಿಗೆ ಹೊರೆಯಾಗದೆ ನೆರವಾಗಿ ಬಾಳಿ ಮಕ್ಕಳೇ ಎಂಬ ಆಚಾರ್ಯರ ಮಾತು ಕಿವಿಯಲ್ಲಿ ರಿಂಗಣಿಸುತ್ತಿತ್ತು. ದುಡ್ಡಿಗಿಂತ ಪ್ರೀತಿ, ವಿಶ್ವಾಸವೇ ಮೇಲು ಎಂದು ತೋರಿಸಿಕೊಟ್ಟ ಬಸವನ ಮುಖ ಕಣ್ಣೆದುರು ಸುಳಿದಿತ್ತು. ಕೆಟ್ಟ ಕೆಲಸದಲ್ಲಿ ಜೊತೆಯಾಗಿದ್ದ ಅಂಕಿತ್ ಒಳ್ಳೆಯ ಕೆಲಸಕ್ಕೂ ಕೈ ಜೋಡಿಸಿ ನಿಜವಾದ ಸ್ನೇಹಕ್ಕೆ ಸಾಕ್ಷಿಯಾಗಿದ್ದ. ತಂದೆಯ ಕಾಳಜಿ ನೆನಪಾಗಿತ್ತು. ಮಗನಿಗಾಗಿಯೇ ಅವರ ದುಡಿಮೆ ಎಂಬುದು ಅರ್ಥ ಮಾಡಿಕೊಂಡಿದ್ದ ಅನುಭವ್. ಮಗನ ವಿನಃ ಅವರಿಗೆ ಯಾರಿಲ್ಲ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಜವಾಬ್ದಾರಿಯುತ ಆಲೋಚನೆ ಮಾಡಿದ್ದ. ಮುಂದೆ ಚೆನ್ನಾಗಿ ಓದಿ
ಹಲವರ ಬಾಳಿಗೆ ಬೆಳಕಾಗಬೇಕು ಎಂದು ದೃಢ ಸಂಕಲ್ಪ ಮಾಡಿಕೊಂಡು ತಂದೆಯ ಮೊಗದ ಸಂತೋಷ ಕಣ್ತುಂಬಿಕೊಳ್ಳಲು ಗೆಳೆಯ ಅಂಕಿತ್ ಜೊತೆ ಮರಳಿ ಗೂಡಿಗೆ ಪಯಣ ಬೆಳೆಸಿದ. ಆತ್ಮತೃಪ್ತಿ ಮೊಗದಲ್ಲಿ ಎದ್ದು ಕಾಣುತ್ತಿತ್ತು. ಪಕ್ಷಿಗಳು ಅವನ ಬದಲಾವಣೆಗೆ ಜೈಕಾರ ಹಾಕಿದಂತೆ ಕಂಡಿತು. ತಂಗಾಳಿ ಮೆಲುವಾಗಿ ಬೆನ್ನು ತಟ್ಟಿ ಬೇಷ್ ಅನುಭವ್ ಎಂದ ಹಾಗಾಯಿತು. ದುಡ್ಡು ಕೇವಲ ಅನಿವಾರ್ಯತೆ, ಅವಶ್ಯಕತೆ ಅಲ್ಲವೇ ಅಲ್ಲ ಎಂಬ ಸತ್ಯ ಮನದಟ್ಟಾಗಿತ್ತು. ಈ ವಿಷಯವನ್ನು ತಂದೆ ಅವಿನಾಶ್ ಸಿತಾರ್ಗೆ ಅಂಕಿತ್ ಬಹಳ ಹೆಮ್ಮೆಯಿಂದ ತಿಳಿಸಿದ್ದ. ಅದರಿಂದ ಅವಿನಾಶ್ ಸಿತಾರ್ ಮುಗಿಲು ಮುಟ್ಟಿ ಬಂದಷ್ಟು ಹರ್ಷಿಸಿದ್ದರು. ತಂದೆಯ ವಾತ್ಸಲ್ಯ ಭರಿತ ಅಪ್ಪುಗೆಯನ್ನು ಮನಸಾರೆ ಅನುಭವಿಸಲು ಅನುಭವ್ ಗೆಳೆಯ ಅಂಕಿತ್ ಜೊತೆ ಬೈಕಿನಲ್ಲಿ ಹಾಡುಗುನುಗುತ್ತಾ ಶ್ರೀಪುರಂ ಕಡೆ ಸಾಗಿದರು. ಕಿವಿ ಮಾತೊಂದು ಹೇಳಲೆ ನಾನಿಂದು, ದಾರಿ ಬಂದಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಕಾಲಾಯ ತಸ್ಮೈ ನಮಃ. ಸರ್ವೇ ಜನಃ ಸುಖಿನೋ ಭವಂತು. ಇದುವರೆಗೆ ಸ್ವರಚಿತ ಕಥೆಯನ್ನು ಆಲಿಸಿದ ತಮಗೆಲ್ಲರಿಗೂ ವಂದನೆಗಳು. ಇದುವರೆಗೆ ಸ್ವರಚಿತ ಕಥೆಯನ್ನು ವಾಚಿಸಿ